ವ್ಯಕ್ತಿಯೊಬ್ಬನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾರೆ. ಆಗ ಕೊನೆ ಆಸೆ ಏನು ಅಂತ ಕೇಳಿದಾಗ ನನ್ನ ಅಮ್ಮನನ್ನ ನೋಡಬೇಕು ಅಂತ ಅವನು ರಿಕ್ವೆಸ್ಟ್ ಮಾಡಿಕೊಂಡಾಗ ಅಮ್ಮನನ್ನು ಅಲ್ಲಿಗೆ ಕರೆಸ್ತಾರೆ. ಅಮ್ಮ ಇನ್ನೇನು ಅವನ ಹತ್ರ ಬರ್ತಾ ಇದ್ದ ಹಾಗೆ ಇವನು ಕೈ ಬಿಡಿಸ್ಕೊಂಡು ಓಡಿ ಹೋಗಿ ಅಮ್ಮನ ಎರಡೂ ಕೆನ್ನೆಗೆ ಪಟ 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 ಅಂತ ಹೊಡೆದು ಬಿಡ್ತಾನೆ. ಆಗ ಅಲ್ಲಿದ್ದವ್ರಿಗೆಲ್ಲ ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಪೊಲೀಸರು ಓಡಿ ಹೋಗಿ ಅವನನ್ನು ಹಿಡ್ಕೋತಾರೆ. ಏನಿದು ನೀನು ಅಮ್ಮನ ಕೆನ್ನೆಗೆ ಹೊಡಿತಾ ಇದೆಯಲ್ಲ ಅಂತ ಅವನನ್ನು ಮತ್ತೆ ವಿಚಾರಣೆ ಮಾಡಿದಾಗ ಅವನೊಂದು ಮಾತನ್ನು ಹೇಳ್ತಾನೆ. ಇವತ್ತು ನಾನು ಈ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನನ್ನಮ್ಮ. ನಾನು ಮಾಡಿದ್ದನ್ನು ಯಾವತ್ತೂ ಕೂಡ ಅವಳು ತಪ್ಪು ಅಂತ ಹೇಳಲಿಲ್ಲ. ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು ನನ್ನಮ್ಮ. ನನಗೆ ಜೀವನದಲ್ಲಿ ಬೇಕಾದದ್ದನ್ನೆಲ್ಲ ಮಾಡಿಕೊಟ್ಲು ನನ್ನಮ್ಮ. ಆದರೆ ನಾನು ತಪ್ಪು ಮಾಡಿದಾಗ ಒಂದು ದಿನ ಸಹ ಬುದ್ಧಿ ಹೇಳಲಿಲ್ಲ ಅಂತ. ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ. ಚಾಕ್ ಪೀಸ್ಗಳನ್ನು ಸ್ಕೂಲಿಂದ ಕದ್ಕೊಂಡು ಬರ್ತಾ ಇದ್ದೆ. ಆಗ ನನ್ನಮ್ಮ ನಗ್ತಾ ಇದ್ಲು, ನನ್ನ ತಲೆನ ನೇವರಿಸ್ತಾ ಇದ್ಲು. ಎಲ್ಲೋ ಒಂದು ಕಡೆ ನನಗೆ ಅಮ್ಮನಿಗೆ ಖುಷಿ ಆಗುತ್ತೆ ನಾನು ಈ ರೀತಿ ಕಳ್ಳತನ ಮಾಡ್ಕೊಂಡು ಬಂದರೆ ಅಥವಾ ಯಾವುದಾದ್ರೂ ವಸ್ತುಗಳನ್ನು ಮನೆಗೆ ತೊಗೊಂಡು ಬಂದರೆ ಅಂತ ಅಂದ್ಕೊಂಡೆ. ನನಗೆ ಕಳ್ಳತನ ಅಂದರೆ ಏನು ಅಂತಲೂ ಗೊತ್ತಿಲ್ಲದೆ ಇರುವಂತಹ ವಯಸ್ಸದು. ಆ ಟೈಮಲ್ಲಿ ಅಮ್ಮ ನಗ್ತಾ ಇದ್ದಿದ್ದನ್ನು ನೋಡಿ, ಸುಮ್ಮನೆ ಇರ್ತಾ ಇದ್ದಿದ್ದನ್ನು ನೋಡಿ ಅವಳಿಗೆ ನಾನು ಮಾಡ್ತಾ ಇರುವಂಥ ಕೆಲಸದಿಂದ ಖುಷಿ ಸಿಗ್ತಾ ಇದೆ ಅಂತ ಅಂದ್ಕೊಂಡು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡಿದೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಪೆನ್ನು, ಪೆನ್ಸಿಲ್, ಪುಸ್ತಕ ಇಷ್ಟಕ್ಕೆ ಸೀಮಿತವಾಗಿರ್ತಾ ಇದ್ದಂತಹ ನನ್ನ ಕಳ್ಳತನ ನಾನು ದೊಡ್ಡವನಾಗ್ತಾ ಇದ್ದ ಹಾಗೆ, ಬೆಳೀತಾ ಇದ್ದ ಹಾಗೆ ನನಗೆ ಅದನ್ನೇ ವೃತ್ತಿ ಮಾಡ್ಕೊಳ್ಳೋ ಹಾಗೆ ಮಾಡ್ತು. ಕಂಡದನ್ನೆಲ್ಲ ಕದೀತಾ ಇದ್ದೆ. ಹೀಗೆ ದೊಡ್ಡ ಕಳ್ಳ ಆಗಿಬಿಟ್ಟೆ. ಈಗ ಈ ರೀತಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ. ಒಂದು ವೇಳೆ ಸ್ಕೂಲಿಂದ ಚಾಕ್ ಪೀಸ್ ಕದ್ದು ತರ್ತಾ ಇದ್ದಾಗ, ಪೆನ್ನು ಪೆನ್ಸಿಲ್ ಕದ್ದು ತರ್ತಾ ಇದ್ದಾಗ ನನ್ನಮ್ಮ ತಪ್ಪು ಅಂತ ಹೇಳಿ ನನಗೆ ಗದರಿದ್ರೆ ಅಥವಾ ಒಂದೆರಡು ಏಟು ಕೊಟ್ಟಿದ್ರೆ, ನನ್ನ ಜೊತೆ ಕೋಪ ಮಾಡಿಕೊಂಡು ಮಾತನ್ನು ಬಿಟ್ಟಿದ್ರೆ ಖಂಡಿತ ನಾನು ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ. ನನ್ನ ಜೀವನ ಕೂಡ ನಾಶ ಆಗ್ತಾ ಇರಲಿಲ್ಲ. ಈಗ ಹೇಳಿ, ತಪ್ಪು ಯಾರದ್ದು? ನನ್ನಂತಹ ಕಳ್ಳನನ್ನು ಸೃಷ್ಟಿಸಿದ್ದು ನನ್ನ ಅಮ್ಮನ ತಪ್ಪಲ್ವಾ? ನನ್ನಮ್ಮ ನನ್ನನ್ನು ಎಷ್ಟೇ ಪ್ರೀತಿಸ್ತಿರ್ಬೋದು, ಎಷ್ಟೇ ಒಳ್ಳೆ ತಾಯಿ ಆಗಿದ್ದಿರ್ಬೋದು, ಆದರೆ ತಪ್ಪು ಮಾಡಿದಾಗ ತಿದ್ದದೇ ಇರೋದು ಒಂದು ದೊಡ್ಡ ತಪ್ಪಲ್ವಾ ಅನ್ನುವಂಥ ಮಾತನ್ನು ಹೇಳಿದಾಗ ಅಲ್ಲಿರುವವರ ಬಾಯಲ್ಲಿ ಮಾತೇ ಬರೋದಿಲ್ಲ. ಯಾಕಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದಾಗ ತಂದೆ ತಾಯಿಗಳು ಆ ನಿಮಿಷದಲ್ಲೇ ತಿದ್ದದೇ ಹೋದರೆ ಚಿಕ್ಕ ಮಕ್ಕಳು ಹೋಗಲಿ ಬಿಡಿ ಅಂತ ಬಿಟ್ಟುಬಿಟ್ರೆ ಅದೇ ದೊಡ್ಡದಾಗುತ್ತೆ. ರೀಸೆಂಟಾಗಿ ನಾನು ನೋಡ್ತಾ ಇರೋದು ಯಂಗ್ ಪೇರೆಂಟಿಂಗಲ್ಲಿ ಎಷ್ಟೋ ಜನ ಜೆಂಟಲ್ ಪೇರೆಂಟಿಂಗ್ ಮಾಡಬೇಕು, ಜೋರಾಗಿ ಗದರಬಾರ್ದು, ಮಕ್ಕಳಿಗೆ ಪೆಟ್ಟು ಕೊಡಬಾರ್ದು ಅಂತ ಹೇಳ್ತಾರೆ. ಇದೆಲ್ಲ ಸರಿ. ಸೈಕಲಾಜಿಕಲಿ ಮಕ್ಕಳು ಡೌನ್ ಆಗ್ತಾರೆ. ಆಮೇಲೆ ತುಂಬ ಹೆದರಿಕೆಯಿಂದ ಬೆಳೆಸಿದ್ರೆ ಅವರಲ್ಲಿ ಭಯ ಅನ್ನೋದು ಸೃಷ್ಟಿಯಾಗುತ್ತೆ, ಕಾನ್ಫಿಡೆನ್ಸ್ ಬೆಳೆಯೋದಿಲ್ಲ. ಇದೆಲ್ಲ ಸತ್ಯ. ಆದರೆ ಅವರಿಗೆ ತಪ್ಪು ಅನ್ನೋದನ್ನು ತಪ್ಪು ಅಂತ ಹೇಳ್ಕೊಟ್ಟಿಲ್ಲ ಅಂತಂದರೆ ಎಷ್ಟೋ ಮಕ್ಕಳು ಎಲ್ಲಿವರೆಗೆ ಅಂತಂದರೆ ಸುತ್ತಮುತ್ತ ಇರುವಂತಹ ಬೇರೆಯವರ ವಸ್ತುಗಳನ್ನು ಹಾಳು ಮಾಡೋದು ಅಥವಾ ಬೇರೆಯವರ ವಸ್ತುಗಳನ್ನು ಹಾಳು ಮಾಡಿದಾಗಲೂ ಅವ್ರಿಗೊಂದು ಸ್ವಲ್ಪನೂ ಬೇಜಾರಾಗದೇ ಇರೋದು. ಇನ್ನು ಈಗ ಹೊರಗಡೆ ಎಲ್ಲ ಹೋಗ್ತಿದ್ದಾರೆ ಅಂತಂದರೆ, ರೀಸೆಂಟಾಗಿ ನೋಡ್ತಾ ಇದೆ, ಒಂದು ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿ ಒಂದು ಮಗು ಅಲ್ಲಿರುವಂಥ ಟಿಶ್ಯೂ ಪೇಪರ್ನೆಲ್ಲ ತೆಗೆದು ಬಿಸಾಡಿ ಹಾಳು ಮಾಡ್ತಾ ಇತ್ತು. ಎಲ್ಲ ಟಿಶ್ಯೂ ಪೇಪರ್ಗಳನ್ನು ಖಾಲಿ ಮಾಡೋದಕ್ಕೆ ನೋಡ್ತಾ ಇತ್ತು. ಅಲ್ಲಿರೋ ನೀರನ್ನೆಲ್ಲ ಚೆಲ್ಲೋದು ಮಾಡ್ತಾ ಇತ್ತು. ತುಂಬಾ ಗೊಂದಲ. ಅಪ್ಪ ಅಮ್ಮ ಗಮನವೇ ಇಲ್ಲದೆ ಇರೋ ತರಹ, ಏನೂ ಆಗಿಲ್ಲ ಅನ್ನೋ ತರಹದ ಒಂದು ವರ್ತನೆಯನ್ನು ನೋಡಿದಾಗ ಅನಿಸ್ತು, ಬಹುಶಃ ಈ ವರ್ತನೆಯನ್ನು ಹೀಗೆ ಬಿಟ್ಬಿಟ್ರೆ ಇದನ್ನು ನಾವು ಕೂಲ್ ಪೇರೆಂಟಿಂಗ್ ಅಂತ ಹೇಳೋದಾ ಅಥವಾ ಇದನ್ನು ತಿದ್ದುವಂಥ ಪ್ರಯತ್ನವನ್ನು ಅಲ್ಲೇ ಮಾಡಬೇಕಾ? ಹಾಗೆ ಮಾಡಬಾರ್ದು. ನೀರನ್ನು ವೇಸ್ಟ್ ಮಾಡಬಾರ್ದು. ನೀರು ಕೂಡ ಒಂದು ಸಂಪನ್ಮೂಲ. ಕಸ ಕಂಡಲ್ಲಿ ಬಿಸಾಡಬಾರ್ದು. ಟಿಶ್ಯೂ ಪೇಪರ್ನ ಈ ರೀತಿ ವೇಸ್ಟ್ ಮಾಡೋದು ಸರಿಯಲ್ಲ. ನೀನಿಲ್ಲಿ ಯಾರದ್ದೋ ವಸ್ತು ಹಾಳು ಮಾಡ್ತಾ ಇದೆಯಾ? ನೋಡಿ, ಒಂದು ಗ್ಲಾಸನ್ನು ಒಡೆದು ಹಾಕಿದ್ರು, ಏನೂ ಆಗಲಿಲ್ಲ ಅನ್ನೋ ಥರ. ಹೌದು, ದಂಡ ಕಟ್ಬೋದು. ಅಂದರೆ ನಾವು ದಂಡ ಕಟ್ಬೋದು ಅಂತ ಹೇಳಿ ಸಿಕ್ಕಿದ್ದನ್ನೆಲ್ಲ ವೇಸ್ಟ್ ಮಾಡ್ತಾ ಹೋದರೆ ಅದು ಸರಿನಾ? ಇದು ಕೂಡ ಒಂದು ರೀತಿಯ ಎಜುಕೇಷನ್ ಅಲ್ವಾ? ಹಾಗೆ ಸ್ಕೂಲಿಂದ ಬೇರೆ ಬೇರೆ ವಸ್ತುಗಳನ್ನು ತರುವಂತಹ ಅಭ್ಯಾಸಗಳಿರ್ಬೋದು ಅಥವಾ ಬೇರೆಯವರ ಆಟದ ಸಾಮಾನುಗಳನ್ನು ಮನೆಗೆ ತೊಗೊಂಡು ಬಂದು ಮತ್ತೆ ವಾಪಸ್ ಕೊಡದೇ ಇರುವಂತಹ ಪ್ರವೃತ್ತಿ ಇರ್ಬೋದು. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಹೋಗಲಿ ಬಿಡಿ ಅಂತಾನೆ ಎಲ್ಲರೂ ಹೇಳೋದು. ಪಕ್ಕದ ಮನೆಯವರು ಹೇಳ್ತಾರೆ, ಸಂಬಂಧಿಕರು ಹೇಳ್ತಾರೆ, ಎಲ್ಲರೂ ಕೂಡ. ಚಿಕ್ಕ ಮಕ್ಕಳಲ್ವಾ, ದೊಡ್ಡವರಾದ್ಮೇಲೆ ಇದೆಲ್ಲ ಮಾಡಲ್ಲ, ಯಾರು ಮಾಡ್ತಾರೆ, ಅವರಿಗೆ ಅರ್ಥ ಆಗುತ್ತೆ ಅಂತ. ಆದರೆ ನಾವು ಅಲ್ಲಿ ತಪ್ಪನ್ನು ತಪ್ಪು ಅಂತ ಹೇಳದೆ ಬಿಟ್ಟರೆ ಮುಂದೆ ಏನಾಗಬಹುದು ಅನ್ನೋದನ್ನು ಇಮ್ಯಾಜಿನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಆ್ಯಂಡ್ ಅದನ್ನು ಹೇಳುವ ರೀತಿಯಲ್ಲಿ, ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಲೇಬೇಕಾಗತ್ತೆ. ಅಗತ್ಯ ಬಿದ್ದರೆ ಸ್ವಲ್ಪ ಗದರಿಸೋದು ಅಥವಾ ಮಾತನ್ನು ಬಿಟ್ಟು ಸೈಲೆಂಟಾಗಿ ಮೌನವ್ರತ ಮಾಡೋದು ಕೂಡ ಕೆಲವೊಮ್ಮೆ ವರ್ಕ್ ಆಗುತ್ತೆ. ಹೌದು, ನನ್ನ ವರ್ತನೆಯಿಂದ ನನ್ನ ಅಪ್ಪ ಅಮ್ಮನಿಗೆ ನೋವಾಗಿದೆ, ಬೇಜಾರಾಗಿದೆ, ಇನ್ನು ಮುಂದೆ ಇದನ್ನು ರಿಪೀಟ್ ಮಾಡೋದಿಲ್ಲ ಅಂತ ಆ ಮಗು ಡಿಸೈಡ್ ಮಾಡಲೇಬೇಕು. ಏನಂತೀರಾ?